ಅಂತಾನೆ ಹೇಳ್ಬೇಕಾಗುತ್ತೆ. ಯಾಕಂದ್ರೆ ದೇಹಕ್ಕೆ ಆಯುಷ್ಯ ಆಗಿರ್ಬೋದು, ಆದ್ರೆ ಚೈತನ್ಯಕ್ಕೆ ಆಯುಷ್ಯ ಆಗಿಲ್ಲ ಅನ್ನುವಂಥದ್ದನ್ನ ಪ್ರೂವ್ ಮಾಡಿರುವಂಥದ್ದು ನಮ್ಮ A.K. ರಾಮೇಶ್ವರ ಸರ್ ಅವರು. A.K. ರಾಮೇಶ್ವರ ಸರ್ ಅವರು ಮೂಲತಃ ಬಿಜಾಪುರ ಜಿಲ್ಲೆಯ ದದ್ದಾಮಟ್ಟಿಯ ಒಂದು ಸಾರವಾಡ ಗ್ರಾಮದವರು. 18ನೇ ವಯಸ್ಸಿಗೆ ಕಲಬುರಗಿಗೆ ಶಿಕ್ಷಕರಾಗಿ ಆಗಮಿಸಿ ಮೂಲವನ್ನ ಇದನ್ನೇ ಆಯ್ಕೆ ಮಾಡಿಕೊಂಡು ಇಲ್ಲೇ ನಿವೃತ್ತಿಯನ್ನು ಹೊಂದಿ ಇವತ್ತ ನಮ್ಮೆಲ್ಲರಿಗೆ ಅವರ ಒಂದು ಇದನ್ನ ನೋಡ್ತಾ ಇದ್ದೀವಿ, ವ್ಯಕ್ತಿತ್ವವನ್ನ ನೋಡ್ತಾ ಇದ್ದೀವಿ. ಅವರು ಇಡೀ ತಮ್ಮ ಜೀವನವನ್ನ ಶಿಕ್ಷಣದಲ್ಲಿ ಕಳೆದು ರಾಜ್ಯ ಪ್ರಶಸ್ತಿಯನ್ನು ಪಡೆಯುವ ಜೊತೆಗೆ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆಯುವ ಜೊತೆಗೆ ಅವರ ವಯಸ್ಸಿಗೆ ಮೀರಿ ಪುಸ್ತಕಗಳನ್ನ ಇವತ್ತು ನಮ್ಮೆಲ್ಲರಿಗೆ ಅವರು ಕೂಡ ರಚನೆ ಮಾಡಿದ್ದಾರೆ. ಅನೇಕ ಪ್ರಶಸ್ತಿಗಳಾಯ್ತು ಮುಗೀತು ಅಂತ ಅನ್ಕೊಳ್ತೀವಿ. 70 ವಯಸ್ಸು ಬಂದ್ಮೇಲೆ ಬಹುಶಃ ಮನೆ ಬಿಟ್ಟು ಎಲ್ಲಿ ಹೋಗಲ್ಲ ಅಂತ ಅನಿಸ್ತದೆ. ಈಗ 92 ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು ಮತ್ತು ಯಾವುದೇ ಸಂಘಟನೆಯ ಮೂಲಕ ನಮ್ಮ ಕರ್ನಾಟಕ ಜಾನಪದ ಪರಿಷತ್ತಿನ ಜಿಲ್ಲಾ ಸಲಹಾ ಸಮಿತಿಯ ಅಧ್ಯಕ್ಷರು ನಮಗೆ ಮಾರ್ಗದರ್ಶನವನ್ನು ಮಾಡುವ ಮೂಲಕ ಕೆಲಸವನ್ನ ಮಾಡ್ತಾರೆ. ಬಹುಶಃ ನನಗೆ ತಿಳಿದಂತೆ 92-93 ವಯಸ್ಸಿನಲ್ಲಿ ಆಗ್ಬೋದು ಅಂತ ಕೇಳಿದ್ರೆ ಅದು A.K. ರಾಮೇಶ್ವರ ಸರ್ ಇಂದ ಆಗಿದೆ ಅನ್ನುವಂಥದ್ದನ್ನ ಹೇಳ್ಬೋದು. ಯಾಕಂದ್ರೆ ಇವತ್ತು ಇಂಥ ಸಚ್ಚಾರಿತ್ಯ ಪುಸ್ತಕವನ್ನ ರಚನೆ ಮಾಡಿರ್ತಕ್ಕಂಥದ್ದು ಇದಕ್ಕಿಂತ ಹಿಂದೆ ಒಂದು 24ನೇ ತಾರೀಕು ಜವರಗಿ ತಾಲೂಕಿನ ಕುಳಿಗೇರಿ ಚನ್ನಬಸಪ್ಪನವರ ಪುಸ್ತಕವನ್ನ ಬರೆದಿದ್ದು 820 ಪೇಜ್ಗಳಲ್ಲಿ ರಚನೆ ಮಾಡಿರ್ತಕ್ಕಂಥ ಒಂದು ಪುಸ್ತಕ, ಬೃಹತ್ ಪುಸ್ತಕವನ್ನ ರಚನೆ ಮಾಡಿದ್ರು. ಅಂತ ಪುಸ್ತಕಗಳನ್ನ ರಚನೆ ಮಾಡೋದ್ರ ಮೂಲಕ ತಮ್ಮ ವ್ಯಕ್ತಿತ್ವವನ್ನ ಈ ನಾಡಿನಲ್ಲಿ ತೋರಿಸಿಕೊಂಡಿರ್ತಕ್ಕಂಥ ಯಾರಾದ್ರೂ ಇದ್ರೆ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ A.K. ರಾಮೇಶ್ವರ ಮಾತ್ರ ಇವತ್ತು ಈ ವಯಸ್ಸಿನಲ್ಲಿ ಇನ್ನೂ ಇದ್ದಾರೆ ನಮ್ಮ ಎದುರಿಗೆ ಅನ್ನುವಂಥದ್ದನ್ನ ನಾವು ಬಹಳಷ್ಟು ಖುಷಿ ಪಡುವಂಥದ್ದು. ಕಲ್ಯಾಣಪ್ಪ ಕಲಿಯದಂತ ಬಂಗಾರದಂತ ಮಕ್ಕಳನ್ನು ಕೊಟ್ಟ ಈ ಭೂಮಿ ಪುಣ್ಯಧಾಮವು. ಈ ಪುಣ್ಯಧಾಮಕ್ಕೆ ಪೂರ್ವದವನಗಳನ್ನು ಅರ್ಪಿಸಿ ಒಂದೆರಡು ಮಾತುಗಳನ್ನು ಹೇಳಬೇಕು. ಈ ಗ್ರಾಮದಲ್ಲಿ ಶಿಕ್ಷಣ ಪ್ರೇಮಿ, ಅಭಿವೃದ್ಧಿಯ ನೇಕಾರರಂತ ಕಲ್ಯಾಣಪ್ಪನವರು ತಮ್ಮ ಕರ್ತೃತ್ವ ಶಕ್ತಿಯನ್ನು ಮೆರೆದು ಬದುಕಿ ಬಾಳಿ ಜನರ ಮನದಲ್ಲಿ ಪ್ರಕಾಶಮಾನವಾಗಿ ಪ್ರಜ್ವಲಿಸುತ್ತಿದ್ದಾರೆ. ಅವರ ಆತ್ಮಕ್ಕೆ ಅನಂತ ವಂದನೆಗಳನ್ನು ಅರ್ಪಿಸುತ್ತಾ ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡವರು ಪೂಜ್ಯ ಶ್ರೀ ವಿಶ್ವನಾಥ್ ಪೂರ್ಣೇಶ್ವರ ಮಹಾಸ್ವಾಮಿಗಳವರ ಪಾದಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಅನಂತ ತಾಲೂಕಿನ ಶಾಸಕರಾದಂತಹ ಸನ್ಮಾನ್ಯ ಶ್ರೀ B.R. ಪಾಟೀಲ್ ಅವರು ಈ ಸಮಾರಂಭದಲ್ಲಿ ಇದ್ದಾರೆಂದು ತಿಳಿದು ಅವರನ್ನು ಸ್ವಾಗತಿಸುತ್ತೇವೆ. ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದವರು ಕದೂರಿ ಗ್ರಾಮದ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂತಹ ಸಹೋದರಿ ಶ್ರೀಮತಿ ಕಲಾವತಿ ಶ್ರೀಕಾಂತ್ ಪೂರ್ಣಿಯವರು, ಅವರಿಗೂ ವಂದನೆಗಳನ್ನು ತಿಳಿಸುತ್ತೇನೆ. ನಾನು ಬರೆದ ಕಲ್ಯಾಣಪ್ಪ ಹರಿಹರ ಅವರ ಪುಸ್ತಕವನ್ನು ತಮ್ಮ ಅಮೃತ ಹಸ್ತದಿಂದ ಲೋಕಾರ್ಪಣೆ ಮಾಡಿದವರು ಸನ್ಮಾನ್ಯ ಶ್ರೀ ಡಾಕ್ಟರ್ ಎಂ.ಎಂ. ಪಡಸಟ್ಟಿಯವರು ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಉತ್ತಮ ರೀತಿಯಿಂದ ಸೇವೆ ಸಲ್ಲಿಸಿ ಅನೇಕ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡಿ ಅವರಿಗೆ PhD ಪದವಿ ಕೊಡಿಸಿ ಅವರ ಜೀವನವನ್ನು ಉದ್ಧಾರ ಮಾಡಿದವರು ಡಾಕ್ಟರ್ ಎಂ.ಎಂ. ಪಡಸಟ್ಟಿ. ಇವರು ಬರೀ ಕಾಲೇಜಿನಲ್ಲಿ ಉಪನ್ಯಾಸ ಮಾಡಿಲ್ಲ, ಆಗಿನ ಕಾಲಕ್ಕೆ ಸುಮಾರು 50 ವರ್ಷಗಳ ಹಿಂದೆ ಎಂ.ಎಂ. ಪಡಸಟ್ಟಿಯವರು, ಅವರ ಗೆಳೆಯರಾದಂತಹ ವಾಡಿಯವರು, ಅದಕ್ಕಿಂತಲೂ ಹಿರಿಯರಾದಂತಹ ಸಿಂಪಿ ಲಿಂಗಣ್ಣ ಇಂತಹ ಮಹನೀಯರನ್ನು ಕೊಂಡು ಜಾನಪದ ಸಾಹಿತ್ಯವನ್ನು ಸಂಗ್ರಹ ಮಾಡಿ, ಸಂಶೋಧನೆ ಮಾಡಿ, ಪರಿಶೀಲನೆ ಮಾಡಿ ಅವುಗಳನ್ನು ಸುಂದರವಾಗಿ ಒತ್ತುಗೊಳಿಸಿ ಕನ್ನಡಿಗರ ಕೈಗೆ ಕೊಟ್ಟಿದ್ದ ವ್ಯಕ್ತಿ ಡಾಕ್ಟರ್
ಇಂಥ ಮಹತ್ವದ ಪ್ರಾಧ್ಯಾಪಕರು ನನ್ನ ಪುಸ್ತಕವನ್ನು ಲೋಕಾರ್ಪಣೆ ಮಾಡಿದ್ದಕ್ಕಾಗಿ ಅವರಿಗೆ ಅನಂತ ಪ್ರಣಾಮಗಳನ್ನು ನಾನು ಸಲ್ಲಿಸುತ್ತೇನೆ. ನನ್ನನ್ನು ಕುರಿತು ನನ್ನ ಗೆಳೆಯರಾದಂಥ ಕೆ.ಎಸ್. ಮಾರಿಪಾಟರು ಬಹಳ ಹೇಳಿದರು. ಅಂತ ಕೊಟ್ಟು ಮನುಷ್ಯರು ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕರಾಗಿ ನನ್ನ ಮಕ್ಕಳೊಳಗೆ ಮಕ್ಕಳಾಗಿ ಅವರಿಗೆ ಅನಂತಗಳನ್ನು ಬರೆದು ಅವರಿಗೆ ಕೈಗೆ ಕೊಟ್ಟು ನಾನು ಆ ಸಣ್ಣ ಶಾಲೆಯ ಮಾಸ್ತರ ಇಷ್ಟನ್ನು ನನಗೆ ಇಷ್ಟು ಮಾತುಗಳನ್ನು ಕೊಡ್ತೇನೆ. ಆದರೆ ಈ ಬರೆಯುವಂಥ ಕಲೆ, ಈ ಬರೆಯುವಂಥ ಒಂದು ಕೌಶಲ್ಯ ಕರುಣಿಸಿದ್ದು ಪರಮದಯಾದಂಥ ಪರಮಾತ್ಮನೇ. ಇಂಥ ಒಂದು ಕೃತಿಯನ್ನು ರಚಿಸಲಿಕ್ಕೆ ಪ್ರೇರಣೆ ನೀಡಿದ ತಾಯಿ ಸರಸ್ವತಿಗೆ ಮೊದಲು ಅಲಂಕಾರತ್ವ ವಂದನೆಗಳನ್ನು ಮಾಡುತ್ತಾರೆ. ಇವತ್ತು ಕಲ್ಯಾಣಪ್ಪನವರ ಮಕ್ಕಳು ತಾಯಿಯನ್ನು ತುಲಾಭಾರ ಮಾಡಿ ತಾಯಿಯ ಹೃದಯ ಸಂಪನ್ನವನ್ನು ಗೆದ್ದು ಇವತ್ತು ಅವರ ತಂದೆಯನ್ನು ಸ್ಮರಿಸಿಕೊಂಡು ಒಂದು ಪುಸ್ತಕ ಕಾರಣೀಭೂತ ಸಾಮಾನ್ಯ ಇದು ಸಾಮಾನ್ಯ ಶ್ರೀಸಾಮಾನ್ಯ ಇವತ್ತ ಏನು ಮಾಡ್ತಾರೆ ಅವ್ರನ್ನ ಬಿಟ್ಟು ಇವ್ರ್ಯಾರು, ಇವ್ರನ್ನ ಬಿಟ್ಟು ಅವ್ರ್ಯಾರು ಅಂತ ಹೇಳಿ ಒಂದೇ ಸಮನೆ ಆ ಮನುಷ್ಯ ಕರ್ನಾಟಕ ಇಂಥ ಕರ್ನಾಟಕೊಳಗಾದ ಸಂದರ್ಭದಲ್ಲಿ ಪ್ರಪಂಚಕ್ಕೆ ಉತ್ತಮವಾದಂತಹ ಮಾರ್ಗದರ್ಶನ ನೀಡಿದಂಥ ಕಲ್ಯಾಣಪ್ಪನವರ ಚರಿತ್ರೆ ಹೊರಗೆ ಬರ್ತದೆ ಅಂತಂದ್ರೆ ಅದು ಒಂದು ದೇಶದ ಮಹತ್ವದ ಕೆಲಸಕ್ಕೆ ಕೇಳಿದಂತೆ. ಈ ಪುಸ್ತಕ ಬರೀಬೇಕು ಅಂತ ಹೇಳಿ ನಾನು ವರ್ಷದ ಕೂತಿದ್ದೆ, ಅವ್ರಿಗೂ ಗೊತ್ತಿದ್ದರು. ಆದರೆ ನನ್ನ ಗೆಳೆಯರಾದಂತಹ ಅಪ್ಪಾಸಾಪ್ಪ ಇದ್ದೆ ಅವರು, ಅವರ ತಂದೆ ಈ ತಂದೆ ಹೆಸರು ಭಗವಂತ, ನನ್ನ ಹೆಸರು ಅವರು ನಾವು ಕೊನೆ ಮಾಸ್ತರಾದೆವು. ಅವರು ತಿಳ್ಕೊಂಡ್ರು ನಾನು ಇನ್ನೂ ಅದೀನಿ, ತಾವು ಕೂಡ ನೀವು ಬಹುತೇಕ ನಮ್ಮ ತಾಯಿ ಹುಟ್ಟಿಸಿದ ಹಾಳಾಗ್ತದೆ. ಇಂಥ ಸಂದರ್ಭದಲ್ಲಿ ಅವರ ಪುಸ್ತಕವನ್ನು ಬರೆದು ಆ ಪುಸ್ತಕವನ್ನು ಬರೆದಾಗ ಬಹಳ ಮಂದಿ ಈ ಪುಸ್ತಕ ಕೈಯಾಗಿ ಕೈ ಮೇಲೆ ಹೇಳಿ ಇದು ಅವರ ಗೆಳೆಯರಾದಂಥ ರಾಷ್ಟ್ರಕ್ಕೆ ಕೈಯವರು ನಮ್ಮ ಕುಂದು ಬಣ್ಣ ಪ್ರಾರ್ಥನೆಗಳು ಕಲಿಸ್ತಾರೆ. ಅಕಸ್ಮಾತ್ ಅವರು ಮನೆಗೆ ಬಂದು ತಮ್ಮದ ಮೇಲೆ ಅವರ ತಂದೆ ಭಾಷಣ ಮಾಡಿಕೊಂಡ್ರೆ ಒಂದೊಂದು ಮಾತುಗಳನ್ನು ಹೇಳಿದರು. ಆ ಮಾತುಗಳು ಅಲ್ಲ, ಓಡಿಸಿಕೊಟ್ಟ ಮುತ್ತುಗಳನ್ನು ಕೆಳಗೆ ಈ ಮುತ್ತುಗಳನ್ನು ಓಡಿಸಿ ಈ ಚರಿತ್ರೆಯನ್ನ ನಾನು ಬೆಳೀತಾ ಈ ಚರಿತ್ರೆ ಒಮ್ಮೊಮ್ಮೆ ಸಂತೋಷ ಆಗ್ತಿತ್ತು, ಒಮ್ಮೊಮ್ಮೆ ದುಃಖ ಆಗ್ತಿತ್ತು. ಏನು ಸಂತೋಷ ಆಗ್ತಿತ್ತು, ಕಲ್ಯಾಣಪ್ಪ ಹರಿಯರವರು ತಮ್ಮ ಸಣ್ಣ ವಯಸ್ಸಿನಲ್ಲಿ ತಮ್ಮ ಕಾಲ ಮೇಲೆ ತಾವು ನಿಂತು ವಿದ್ಯಾವಂತರಾದರು, SSLC ಪಾಸ್ ಆದರು. ಯಾವಾಗಲೂ ನೌಕರಿ ಹೋಗಿದ್ದು ಬಹಳ ಒಳ್ಳೆಯದಾಗಿತ್ತು, ಅದಕ್ಕೆ ಮನಸ್ಸು ಮಾಡಲಿಲ್ಲ. ಗದೂರಿ ಗ್ರಾಮದಲ್ಲಿ ಹರಿಯಾಣ ಬಳಿತನ ಒಂದು ಮಧ್ಯಮ ವರ್ಗದ ಒಕ್ಕಲಿತನದ ಬಳಿತನ. ಆ ಒಕ್ಕಲಿಗರ ಮಗ ಕಲ್ಯಾಣಪ್ಪ ನೌಕರಿಗೆ ಹೋಗಲಿಕ್ಕೆ ಮನಸ್ಸು ಮಾಡದೆ ಗದೂರಿ ಗ್ರಾಮದ ಅಭಿವೃದ್ಧಿಗಾಗಿ ಕಟ್ಟಕಟ್ಟೆ ಎಂದರು. ಅದಕ್ಕಾಗಿ ನನಗೆ ಬರೆಯಲು ಸೂಚಿಸಿತ್ತು. ಸಂಕಟ ಆಯಿತು ಅಂತಂದ್ರೆ ಕಲ್ಯಾಣಪ್ಪ ಹರಿಯರವರು ಒಂದು ದಿವಸ ತಮ್ಮ ಗೆಳೆಯರನ್ನ ಕಾಣಲಿಕ್ಕೆ ಹೊಳಂದಕ್ಕೆ ಹೋಗಬೇಕು. ಡಾಕ್ಟರ್ ಬರೆಯುವಂತಹ ಮೊದಲು ವೈದ್ಯಕೀಯ ಡಾಕ್ಟರ್ ಬರ್ತಾರೆ. ಡಾಕ್ಟರ್ ಹೊಳಂದಕ್ಕೆ ಗಿಡ 12 ಕೆಲಸದ ಮತ್ತೊಬ್ಬರು ಬರೆಯೋದು ಗಾಢ ಆಗ್ತದೆ, ಮತ್ತೊಬ್ಬರು ಬರಿ ಬರ್ತಾರೆ, ಮಗು ಬೆಳೆಯುತ್ತೆ. ಹೋಗಿ ಕೆಲಸ ಮುಗಿಸಿ
ಅಳಂದದಿಂದ ಕಜೂರಿಗೆ ಬರುವಂತೆ, ಅಳಂದದಿಂದ ಕಜೂರಿಗೆ ಬರುವಂತಾಗ ಬಸ್ ಇರಲಿಲ್ಲ, ಆ ಟ್ರಕ್ಕ ವಾಡಿಯಾಗಿ ಆ ಗಾಡಿ ಒಳಗೆ ಸಿಕ್ಕು ಪ್ರಾಣಾರ್ಪಣ ಮಾಡಿ. ಅವಾಗ ರಾತ್ರಿ 2 ಗಂಟೆ ಆಗಿತ್ತು, ನನಗೆ ಸಾಕು ಆಗಲಿಲ್ಲ, ಅಂಗಗಳಿಗೆ ಮುಂದೆ ಅವಾಗ ಖುಷಿ ಓಡಿಕೊಂಡು ಏನು ಕಥೆ ಬರೆಯುವುದು, ಕವನ ಬರೆಯುವುದು, ಕಾದಂಬರಿ ಬರೆಯುವುದು, ಚರಿತ್ರೆಗಳನ್ನು ಬರೀತಾ ಬಹಳ ಶಕ್ತಿ ಬರ್ತದೆ. 26 ಚಲನಚಿತ್ರಗಳು ಮೊದಲ ಇಂಥ ದೇಶ ಸ್ವಾತಂತ್ರ್ಯಕ್ಕಿಂತ ಮೊದಲು ಇಂಥ ಚರಿತ್ರೆಗಳು ಬರ್ತಿದ್ದಿಲ್ಲ. ಶ್ರೀ ಗುರು ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮಬಂಧುವಿನಿಗೆ ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ಮಹಾಮಾನವತಾವಾದಿ ಸದಾ ಸ್ಮರಣೀಯರಾದ ಮಹಾತ್ಮ ಬಸವಣ್ಣನವರನ್ನು ಸ್ಮರಿಸಿ ಸುಕ್ಷೇತ್ರ ಖಜೂರಿ ಗ್ರಾಮದ ಆರಾಧ್ಯನಾಗಿ ಕರ್ತೃ ಪೂರ್ಣೇಶ್ವರರನ್ನ, ಕರಿಬಸವೇಶ್ವರನ್ನ ಅವರ ಕರ್ತೃ ಗದ್ದುವೆಗೆ ನಮಸ್ಕರಿಸಿ, ಶಿಕ್ಷಣ ಪ್ರೇಮಿ, ಅಭಿವೃದ್ಧಿಯ ಹರಿಕಾರ, ದಾಸೋಹಿಗಳು, ಸಮಾಜಮುಖಿಗಳು, ಪರೋಪಕಾರಿಗಳು, ಜೀವಪರ ಜನಪರರಾಗಿ ಲೇಸೆನಿಸಿಕೊಂಡು ಒಂದು ದಿನ ಬದುಕದರೆ ಸಾಲದೆ ಎನ್ನುವ ಬಸವಣ್ಣನವರ ನುಡಿಯಂತೆ ಬದುಕಿ ಸಾಮಾಜಿಕ, ರಾಜಕೀಯ, ಧಾರ್ಮಿಕ ಮತ್ತು ಕೃಷಿಕ ಕ್ಷೇತ್ರಗಳಲ್ಲಿ ಕಾರ್ಯ ಮಾಡತಕ್ಕಂಥ ಎಲ್ಲರಿಗೂ ಆದರ್ಶರಾಗಿ ಬದುಕಿ ಹೋಗಿರುವಂತಹ ಲಿಂಗೈಕ್ಯ ಕಲ್ಯಾಣಪ್ಪ ಅವರ ಜೀವನ ಸಾಧನೆಯ ಕೃತಿಯ ಲೋಕಾರ್ಪಣೆ ಕಾರ್ಯಕ್ರಮವು ನಡೆದದ್ದು. ಈ ಕಾರ್ಯಕ್ರಮದಲ್ಲಿ ಕೂಡಿರುವಂಥ ಎಲ್ಲ ಹಿರಿಯರೇ, ಈ ಗ್ರಂಥವನ್ನು ದರ್ಶಿಸಿರುವಂಥ ಹಿರಿಯರಾದ ಕೆ ರಾಮೇಶ್ವರ ಅವರೇ, ವೇದಿಕೆಯ ಮೇಲಿರುವಂತಹ ಊರಿನ ಎಲ್ಲ ಹಿರಿಯರೇ, ಅತಿಥಿಗಳೇ, ವಿಶೇಷವಾಗಿ ಮಾತನಾಡತಕ್ಕಂಥ ನಮ್ಮ ಪಡ್ಸಟ್ಟಿ ಸರ್ ಅವರೇ ಹಾಗೂ ನಮ್ಮ ಹರಿಹರ ಮನೆತನದ ಕಲ್ಯಾಣಪ್ಪನವರ ಎಲ್ಲ ವೈಚಾರಿಕ ವಾರಸುದಾರರೇ, ಊರಿನ ಎಲ್ಲ ಹಿರಿಯರೇ, ನೀವೆಲ್ಲರಿಗೂ ಶರಣಾರ್ಥಿಗಳು. ಸದ್ಯ ಊರಲ್ಲಿ ಕೋರಣೇಶ್ವರ ಜಾತ್ರಾ ಮಹೋತ್ಸವದ ಒಂದು ಸಂಭ್ರಮ ಕಾರ್ಯಕ್ರಮಗಳು ನಡೀತಾ ಇದ್ದು, ಇಂತಹ ಸುಸಂದರ್ಭದಲ್ಲಿ ನಮ್ಮ ಹರಿಹರ ಮನೆತನದವರು, ನಮ್ಮ ಕಲ್ಯಾಣಪ್ಪರವರ ಮಕ್ಕಳಾಗಿರ್ತಕ್ಕಂತಹ ಎಲ್ಲರೂ ಈ ಒಂದು ಸಂದರ್ಭದಲ್ಲಿ ಅವರ ಕೃತಿಯ ಲೋಕಾರ್ಪಣೆ ಕಾರ್ಯಕ್ರಮ ಇಟ್ಟುಕೊಂಡಿದ್ದು ಬಹಳ ಸಂತೋಷದ ವಿಷಯ. ಕಲ್ಯಾಣಪ್ಪರ ಬಗ್ಗೆ ಹೇಳಬೇಕಾದ್ರೆ, ನಮ್ಮ ಕೆ ರಾಮೇಶ್ವರ ಹಿರಿಯರು ಬರೆದಿರುವಂಥ ಕೃತಿ ನಾನು ಓದಿದ್ದೇನೆ. ಅವರು ಎಂಥ ವ್ಯಕ್ತಿಗಳಾಗಿದ್ರು ಅಂತಂದ್ರೆ, ಒಬ್ಬ ಸುಭಾಷಿತಕಾರ ಹೇಳ್ತಾರೆ, ಪರೋಪಕಾರಾಯ ಫಲಂತಿ ವೃಕ್ಷಾಃ, ಪರೋಪಕಾರಾಯ ಫಲಂತಿ ವೃಕ್ಷಾಃ, ಪರೋಪಕಾರಾಯ ವಹಂತಿ ನದ್ಯಃ, ಪರೋಪಕಾರಾಯ ದುಹಂತಿ ಗೌವಃ, ಪರೋಪಕಾರಾರ್ಥಂ ಇದಂ ಶರೀರಂ ಅಂತ ಹೇಳ್ತಾರೆ. ಅವರ ಈ ಕೃತಿಯನ್ನು ಓದಿದಾಗ ಅವರು ತನಗಾಗಿ, ತನ್ನ ಸಂಸಾರಕ್ಕಾಗಿ ಬದುಕುವುದು ಕಡಿಮೆ,
ಸಮಾಜಕ್ಕಾಗಿ ಬದುಕುವುದೇ ಹೆಚ್ಚು. ಅವರ ವಿಚಾರಗಳೆಲ್ಲ ಸಮಾಜ ಪರವಾಗಿ, ಲೋಕಪರವಾಗಿ, ಜೀವಪರವಾಗಿ, ಜಗತ್ಪರವಾಗಿರ್ತಕ್ಕಂತಹ ವಿಚಾರಗಳು. ಶರಣರ ದಾಸೋಹ ಮನೋಭಾವ ಇರಬಹುದು, ಶರಣರ ಜಂಗಮ ಸೇವೆ ಇರಬಹುದು, ಮತ್ತು ಶರಣರ ಸ್ವಯಂ ಪರಿವರ್ತನೆಯ ವಿಚಾರ ಇರಬಹುದು. ಈ ಎಲ್ಲ ವಿಚಾರಗಳನ್ನ ಅವರು ತಮ್ಮಲ್ಲಿ ಅಳವಡಿಸಿಕೊಂಡು ನಿರಂತರ ತನಗಾಗಿ ಬದುಕದೆ ಸಮಾಜಕ್ಕಾಗಿ ಬದುಕಿದಂತಹ ಒಬ್ಬ ಸಮಾಜ ಪ್ರಜ್ಞೆಯಲ್ಲಿ ಇರುವಂತಹ ಒಬ್ಬ ವ್ಯಕ್ತಿ ನಮ್ಮೂರಲ್ಲಿ ಆಗಿರುವುದು ನಮಗೆ ಬಹಳ ಖುಷಿ ಕೊಡ್ತಕ್ಕಂಥ ವಿಷಯವಾಗಿ. ಪರಿಪೂರ್ಣವಾಗಿ ನಮ್ಮ ಎಕೆ ರಾಮೇಶ್ವರ ಅವರು ಅತ್ಯಂತ ಭಾವನಾತ್ಮಕವಾಗಿ ಆ ಕೃತಿಯನ್ನು ಬರೆದಿದ್ದಾರೆ. ಅದರ ಉಪಯೋಗ ನೀವೆಲ್ಲ ತೆಗೆದುಕೊಳ್ಳಬೇಕೆನ್ನುವಂಥ ಮಾತನ್ನು ಹೇಳಿ ನಮ್ಮ ಹರಿಹರ ಮನೆತನದವರಿಗೂ ಮತ್ತು ನೀವೆಲ್ಲರಿಗೂ ಹೊರಡೇಶ್ವರರ ಆಶೀರ್ವಾದ ಸದಾವಕಾಲ ಇದ್ದು ಈ ಊರಿನಲ್ಲಿ ಒಳ್ಳೆಯ ರತ್ನಗಳು ಇನ್ನು ಮುಂದೆ ಬೆಳೆಯಲಿ, ಹುಟ್ಟಲಿ ಎನ್ನುವಂತಹ ಆಶೆಯನ್ನು ವ್ಯಕ್ತಪಡಿಸಿ ನನ್ನ ಮಾತು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಶರಣು ಶರಣ. ಜೊತೆಯಲ್ಲೇ